ಹಾಯ್ ಎಲ್ಲರಿಗೂ ನಮಸ್ಕಾರ. ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಬಿಸಿಲು ಪುಟ ಹಾಂ ಹಾಂ ಬಾಯ್, ಹುಷಾರು. ಓಕೆ ಓಕೆ. ಇವತ್ತು ನಮ್ಮ ಮನೆ ಮಟನ್ ತೊಗೊಂಡು ಬಂದಿದ್ದೀವಿ. ಇಲ್ಲೇ ಅಂದರೆ ನಾವು ಇರೋ ಜಾಗದಲ್ಲೇ ನಾಟಿ ಮಟನ್ ಕೊಯ್ತಾರೆ, ಚೆನ್ನಾಗಿ ಕೊಡ್ತಾರೆ. ಹಾಗಾಗಿ ಸುನಿಲ್ ಮಟನ್ ತಂದು ಕೊಟ್ಬಿಟ್ಟು ಹೋದ್ರು ಅವರು ಹೊರಗಡೆ. ಶೈಲು ಸುನಿ ಇಬ್ಬರು ಕೂಡ. ಇದಕ್ಕೆ ನಾವು ಇಲ್ಲಿ ಗುಡ್ಡೆ ಮಾಂಸ ಅಂತ ಹೇಳ್ತಾರೆ, ಅಂದರೆ ಎಲ್ಲ ಫುಲ್ ಕಟ್ ಮಾಡಿ ಹಾಕ್ತಾರೆ. ಹಾಗಾಗಿ ಚೆನ್ನಾಗಿ ಕೂಡ ಇರುತ್ತೆ. ತೊಳ್ಕೊಬೇಕು ಕ್ಲೀನಾಗಿ, ಒಂದು 2-3 ಸರಿ ತೊಳೆದ್ಬಿಡೋಣ. ಇವಾಗಂತೂ ತೆಂಗಿನಕಾಯಿ ರೈಟು ಯಪ್ಪ ಕೇಳೋಂಗೆ ಇಲ್ಲ, ಅಷ್ಟಾಗಿದೆ. ಮತ್ತು ನಮ್ಮದು ಕಾಯಿ ಮನೇಲಿ ಖಾಲಿ ಆಗಿರೋದ್ರಿಂದ ಸುನಿಲ್ ಹೊರಗಡೆಯಿಂದ ಕಾಯಿ ತಂದವ್ರೆ. ಹೆಂಗಿದೆ ಗೊತ್ತಿಲ್ಲ, ಇದಿಷ್ಟು ಗಾತ್ರ ಇರೋ ಕಾಯಿಗೆ 40 ರೂಪಾಯಿ 50 ರೂಪಾಯಿ ಅಪ್ಪ ಹಂಗೆ ಹೇಳ್ತಾರೆ. ನೋಡಬೇಕು ಚೆನ್ನಾಗಿದೆ ಏನು ಅಂತ. 2 ತೆಂಗಿನಕಾಯಿ ತಂದಿದ್ದಾರೆ. ಕಾಯಿ ಬೆಲೆ ಅಂತೂ ಕೇಳಂಗೆ ಇಲ್ಲ. ಎಲ್ಲ ಕ್ಲೀನಾದ್ರು. ತುಂಬ ಜನ ಅನ್ನೋದೇನು ಅಂತಂದರೆ ಗುಡ್ಡೆ ಮಾಂಸ ಅಂದರೆ ಇನ್ನೂ ಕಡಿಮೆ ರೇಟಿಗೆ ಸಿಗ್ಬೋದು ಅಂತ. ಗುಡ್ಡೆ ಮಾಂಸಕ್ಕೆ ದುಡ್ಡು ಜಾಸ್ತಿ. ಏನಕ್ಕೆ ಅಂದರೆ ನಾಟಿ ವಾತನ ಕುಯ್ತಾರಲ್ವ. ಗುಡ್ಡೆ ಮಾಂಸ ಅಂದರೆ ನೋಡಿ, ನಾವು ಬೇರೆ ಕಡೆ ತಗೊಳ್ತವ್ರೆ ಚರ್ಬಿ ಹಾಕ್ಸಲ್ಲ ನಾವು. ಮತ್ತು ಇದು ಕಳ್ಳದೆಲ್ಲ ಇರುತ್ತಲ್ಲ, ಅದಾಗ್ಬೋದು, ತೊಳ್ಳೆ ಆಗ್ಬೋದು, ಯಾವುದೂ ಕೂಡ ನಾವು ಹಾಕ್ಸೋದಿಲ್ಲ. ಬರೀ ಮಟನ್ ಹಾಕ್ಸ್ಕೊಂಡು ಬರ್ತೀವಿ ನೋಡಿ. ಈ ಥರ ಕೆಂಪು ಮಟನ್ ಏನಿದೆ ಇದನ್ನು ಮಾತ್ರ ಹಾಕ್ಸ್ಕೊಂಡು ಬಂದು ನಾವು ಅಡುಗೆ ಮಾಡ್ತೀವಿ. ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿ ಬರೋಲ್ಲ. ಈ ಗುಡ್ಡೆ ಮಾಂಸ ಸ್ವಲ್ಪ ದುಡ್ಡು ಜಾಸ್ತಿ. ನಾಟಿ ಮಟನ್ ಅಂತಂದರೆ ಇಲ್ಲಿ 700 ರೂಪಾಯಿ ಇದ್ದೇ ಇರುತ್ತೆ. ನಾವು ತಗೊಳ್ಳೋ ಜಾಗದಲ್ಲಿ 700 ರೂಪಾಯಿ ಇದೆ. ಹಾಗಾಗಿ ಇಲ್ಲಿ ಎಲ್ಲ ಥರ ಕೂಡ ಈ ಥರ ಮಿಕ್ಸ್ ಮಾಡಿನೇ ಕೊಡುವಂಥದ್ದು. ಮಟನ್ ಅಂತೂ ಸಾಂಬಾರು ಮಾಡಿದ್ರೆ ಸಖತ್ತಾಗಿರುತ್ತೆ. ಹಾಗಾಗಿ ನಾವು ಗುಡ್ಡೆ ಮಟನೇ ತಗೊಳ್ಳೋದು. ಇಲ್ಲಿ ಮಾಮೂಲಿ ಕುಯ್ತಾರಲ್ಲ, ಮೊದಲು ತೊಗೊಳ್ತಾ ಇದ್ದೆ. ಇವಾಗ ಯಾಕೋ ಅಲ್ಲಿ ಚೆನ್ನಾಗಿಲ್ಲ ಅಂತ ನಾವು ಬೇರೆ ಕಡೆ ಎಲ್ಲೂ ತಗೊಳ್ತಾ ಇಲ್ಲ. ಒಂದು ಜಾಗ ನಾಟಿ ಮರಿ ಕುಯ್ತಾರಲ್ಲ, ಅಲ್ಲೇ ನಾವು ಶುಕ್ರವಾರ ಭಾನುವಾರ ಅವರೇ ಫೋನ್ ಮಾಡಿ ಹೇಳ್ಬಿಡ್ತಾರೆ, ಮಟನ್ ಕಟ್ ಮಾಡ್ತಿದ್ವಿ ಬನ್ನಿ ಅಂತ ಹೇಳ್ಬಿಟ್ಟು. ಇವತ್ತು ಹಂಗೆ ಟೈಮ್ ಆಗಿತ್ತು, ಅಯ್ಯೋ ಖಾಲಿ ಆಗಿರ್ಬೋದು ಅಂದ್ಕೊಂಡ್ವಿ. ಇಲ್ಲ ಅಂಥೇಳಿ ಅವರೇ ಕಾಲ್ ಮಾಡಿದ್ರು. ಅಷ್ಟರಲ್ಲಿ ಸುನಿಲ್ ತಗೊಂಡು ಬಂದು ಕೊಟ್ಟೋಗಿದ್ದಾರೆ. ಇವಾಗ ಇದನ್ನು ಮಟನ್ ಸಾಂಬಾರು ಮಾಡೋಣ, ಇನ್ನೇನು ಮಾಡಲ್ಲ, ಮಟನ್ ಸಾಂಬಾರು ಮಾಡಿಡೋಣ. ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಹ್ಯಾಪಿ ಆ್ಯನಿವರ್ಸರಿ ಮಗಳೇ. ಥ್ಯಾಂಕ್ ಯು. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇವ್ರು ನನಗೆ ಯಾಕೆ ಹೇಳಿಲ್ಲ ಅಂತ ನೋಡಿದವ್ರೆ. ಹ್ಯಾಪಿ ಆ್ಯನಿವರ್ಸರಿ ಕಣಪ್ಪ. ಓಕೆ, ಥ್ಯಾಂಕ್ ಯು. ಖುಷಿ ಆಗ್ತಿದೆ ನಿಜ. ಖುಷಿ ಆಗ್ತಿದೆ ಹ್ಯಾಪಿ ಆ್ಯನಿವರ್ಸರಿ. ಸುನಿಲ್ ರಜಾ ಮುಗಿತಾ ಬರ್ತಾಯಿದೆ, ಮತ್ತು ಅವ್ರು ಬರಬೇಕು ಅಂತ ಕಾಲ್ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಬೇಜಾರು ಕೂಡ ಇದೆ. ಅವ್ರ ಆ್ಯನಿವರ್ಸರಿ ಇರೋದ್ರಿಂದ ಏನೂ ಮಾತಾಡೋಕ್ಕಾಗ್ತಾಯಿಲ್ಲ. ಅವರು ಕೂಡ ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಬನ್ನಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ, ಆಮೇಲೆ ಹೆಂಗಿರುತ್ತೆ ಅಂತ ವ್ಲಾಗ್ ನೋಡಿ. ನಾವು ಬಂದಿದ್ದು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಸುನಿಲ್ ಅವ್ರಿಗೆ ಮನೆ ದೇವರು. ಹಾಗಾಗಿ ಯಾವಾಗಲೂ ಇಲ್ಲಿ ಬರ್ತಾ ಇರ್ತಾರೆ. ಅವ್ರದ್ದು ಆ್ಯನಿವರ್ಸರಿ, ಬರ್ತಡೇ ಏನೇ ಆದರೂ ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋವಂಥದ್ದು. ನಾವು ಇಲ್ಲಿ ಬಂದು ಪೂಜೆ ಸಾಮಾನೆಲ್ಲ ತೊಗೊಂಡ್ವಿ. ಶೈಲು ಹೂವೆಲ್ಲ ತೊಗೊಂಡ್ಲು, ಮುಡ್ಕೊಂಡ್ಲು. ಮತ್ತು ಇಲ್ಲಿ ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ ಪ್ರಯತ್ನನೂ ಕೂಡ ನಾವು ಮಾಡೋದಿಲ್ಲ. ಯಾಕೆ ಸುಮ್ಮನೆ ಏನಕ್ಕೆ ಅಲ್ವಾ. ಹೋದ್ವಿ, ದೇವ್ರ ದರ್ಶನ ಚೆನ್ನಾಗಾಯಿತು, ಹೋಗಿ ಮುಗಿಸ್ಕೊಂಡು ಬಂದ್ವಿ. ದೇವಸ್ಥಾನಕ್ಕೆ ಹೋಗಿದ್ದು ಮಧ್ಯಾಹ್ನನೇ ಬಂದ. ಏನು ಹೋದ ತಕ್ಷಣ ಅಲ್ಲೇನು ಪೂಜೆ ಬೇಗನೆ ಮುಗಿದೋಯ್ತು. ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ, ಮತ್ತು ಇವಾಗ ಸುನಿಲ್ ಕೇಕ್ ತರಕ್ಕಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಕೇಕ್ ಕಟ್ ಮಾಡೋಣ ಅಂತ ಇನ್ನೇನು ಮಾಡ್ತಾಯಿಲ್ಲ ಅಲ್ಲಿ. ಇವತ್ತು ಶನಿವಾರ, ಅವ್ರಿಗೇನು ನಾನ್ ವೆಜ್ ಊಟ ಕೂಡ ಇಲ್ಲ. ಸುಮ್ಮನೆ ಕೇಕ್ ಕಟ್ ಮಾಡಿಬಿಟ್ಟು ಸಿಂಪಲ್. ಏನು ಮಾಡೋಕ್ಕೆ ನಿಜವಾಗ್ಲೂ ಮನಸ್ಸಂತ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ನಮ್ಮ ಮನೇಲಿ ಬೈದೇ ಬಿಟ್ಟಿದ್ದಾರೆ ಸುನಿಲ್ ಅಂತೂ. ಟಿ ವಿ ನೋಡ್ಕೊಂಡು ನೀವು ಯಾಕಪ್ಪ ಹಿಂಗೆ ಆಡ್ತೀರಾ, ಬೆಳಗ್ಗೆ ಎದ್ದ ತಕ್ಷಣ ನ್ಯೂಸ್ ಹಾಕ್ಬಿಡ್ತೀನ, ಅದನ್ನು ಎಲ್ಲ ತೋರ್ತಾ ಇರ್ತಾರಲ್ಲ ನ್ಯೂಸಲ್ಲಿ, ಅದನ್ನು ನೋಡಿ ಆರ್ಮಿ ಬಗ್ಗೆ ನಾವೆಲ್ಲ ಬೇಜಾರಾಗಿದ್ರೆ ಸುನಿಲ್ ಖುಷಿ ಪಡ್ತಾಯಿದ್ದಾರೆ. ಬಿಡವ ಅದೇನೋ ಇದಕ್ಕೆಲ್ಲ ಹೆದರ್ಕೊಳಕ್ಕಾಗುತ್ತಾ ಅಂತೇಳಿ. ಅಂದರೆ ಸಡನ್ಲಿ ಅವ್ರು ಮತ್ತೆ ಇವಾಗ ರಜೆ ಎಲ್ಲ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿದ್ಮೇಲೆ ಇವಾಗ ಹೋಗ್ತಾ ಇದ್ದಾರಲ್ವ ಅವರು. ನಾಳೆನೇ ಹೋಗ್ತಾ ಇದ್ದಾರೆ ಇಲ್ಲಿಂದ. ಏನು ಮಾಡೋದು, ಸಿಕ್ಕಾಪಟ್ಟೆ ಬೇಜಾರು ಕೂಡ ಇದೆ. ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ಳೋದು ಇಷ್ಟೇ. ನಮ್ಮ ಯೋಧರಿಗೆಲ್ರಿಗೂ ಒಳ್ಳೇದಾಗಲಿ ಅಷ್ಟೇ. ನಾನು ಇನ್ನೇನು ಬೇಡಕ್ಕಾಗಲ್ಲ. ದೇವಸ್ಥಾನದಲ್ಲಿ ಕೂಡ ನಾನು ಅದನ್ನೇ ಬೇಡ್ಕೊಂಡೆ. ಸಿಕ್ಕಾಪಟ್ಟೆ ಮನಸ್ಸು ಬೇಜಾರು ಅಂತೂ ಇದೆ. ಆದರೆ ಶೈಲಿ ಪ್ರೆಗ್ನೆಂಟ್ ಟೈಮಲ್ಲಿ ಅವ್ರ ಈ ಥರ ಸಡನ್ಲಿ ಹೋಗೋದು, ಅವಳಂತೂ ಟಿ ವಿ ನೋಡಲೇಬೇಡ ಅಂತ ಸುನಿಲಂತೂ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ನ್ಯೂಸ್ ಎಲ್ಲ ನೋಡೋದು ಅದನ್ನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಶೈಲು, ನೀನು ಆರಾಮಾಗಿರು ಅಂತ ಅಂದ್ಬಿಟ್ಟು. ಆದರೂ ಒಂಥರ ಮನಸ್ಸಿಗೆ ಬೇಜಾರಿರುತ್ತಲ್ವ.
ಬನ್ನಿ ಇವಾಗ ಶೈಲು ರೆಡಿ ಆಗ್ತಿದ್ದಾಳೆ. ಅವರು ಹೊಸ ಬಟ್ಟೆ ಕೂಡ ಯಾವತ್ತು ಹಾಕೊಳ್ತಾ ಇಲ್ಲ, ಏನಿಲ್ಲ, ಇರೋದ್ರಲ್ಲೇ ಕೇಕ್ ಕಟ್ ಮಾಡೋಣ ಅಂತ ಅವರು. ಕೋಶ್ ರೆಡಿಯಾಗಿ ಬಂದ್ರು ತಾನೆ ಪಪ್ಪ, ನೋಡಿ ಕುಂತಿದ್ದಾನೆ. ಪಪ್ಪನ ವಾಯ್ಸ್ ಕೇಳಿಸೋಳಕ್ಕೆ ನೀನು ಮಲಗಿದೆಲ್ಲ ಏಳಿಸ್ಬಿಟ್ಟು ಬುಜ್ಜಿ ಬೇಬಿನ ರೆಡಿ ಮಾಡಿ ನಾನು ಕೇಕ್ ತೊಗೊಂಡು ಬರ್ತೀನಿ ಅಂದ್ಬಿಟ್ಟು ಹೋದರು. ಸರಿ ನಾ ಏದೋ ರೆಡಿಯಾಗು, ಏನಿಲ್ಲ ಮುಖ ತೊಳ್ಕೊಂಡು ರೆಡಿಯಾಗಿ ಚೆನ್ನಾಗಿದೆ ತೋಸು. ಸುಳ್ಳು ವೀಡಿಯೋ ಮಗ ನೀನು ಹೀಗೆ ಇದ್ರು ಚೆನ್ನಾಗಿ ಕಾಣ್ತೀಯ. ಏನಂತ ಮಾಮ ಹೇಳಿಸ್ತಂತಲ್ಲ ನಿನ್ನನ್ನು, ಯಾರು ಹೇಳಿಸ್ತದ ಇನ್ನು ಮಾವನ ವಿಷಮವನ? ಸರಿ ಆಯಿತು, ಈಗ ಎದ್ದು ಮುಖ ತೊಳ್ಕೊಬರೋಗು, ಫ್ರೆಶ್ ಅಪ್ ಆಗು ಅಷ್ಟೇ, ಇನ್ನೇನು ರೆಡಿ ಆಗ್ತೀಯ ಏನಿಲ್ಲ. ಸುನಿಲ್ ಕಲ್ಲಂಗಡಿ ಹಣ್ಣು ತಂದು ಇಟ್ಬಿಟ್ಟು ಹೋಗಿದ್ದಾರೆ. ಮತ್ತು ಏನು ತಂದೇಳೋ ಗೊತ್ತಿಲ್ಲ. ಕೊತ್ತಂಬರಿ ಸೊಪ್ಪು, ಓಹೋ ಮಾಮೂಲಿ ಅವ್ರ ಫೇವ್ರೇಟ್. ಮಟನ್ ಚಿಕನ್ ಇಲ್ಲಾಂದರೆ ಅವ್ರಿಗೆ ಮಶ್ರೂಮ್ ಬಿರಿಯಾನಿ ಕೇಳೋದು, ಅದು ಬಿಟ್ಟು ಇನ್ನೇನು ಕೇಳೋಲ್ಲ. ಮಶ್ರೂಮಲ್ಲಿ ತಂದಿದ್ದಾರೆ ಒಂದು 3 ಪ್ಯಾಕೆಟನ್ನು, ಮಶ್ರೂಮ್ ಬಿರಿಯಾನಿನೇ ಮಾಡ್ಕೊಳ್ಳೋಣ. ಫ್ಲೈಟಾ? ಏನು ಫ್ಲೈಟಪ್ಪ? ನೋಡ್ರಿ ಪುಟ ಇದೆಲ್ಲ ಉಜ್ಜಿ ತೊಳೆದೆ. ಮತ್ತು ಅಂದರೆ ಅದಕ್ಕೆ ಹೇಳೋದು, ನಾವು ಮಾಡೋದು ನಮ್ಮ ಕೆಲಸನೇ ಸರಿ ಅಂತ ಹೇಳ್ಬಿಟ್ಟು ಏನು ಮಾಡೋದು, ಅವು ಬೇರೆಯವ್ರು ನಂಬ್ಕೊಂಡ್ರೆ ಕ್ಲೀನ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಕ್ಲೀನಾಗಿ ಸ್ವಲ್ಪ ನಾನೇ ಉಜ್ಜಿ ಎಲ್ಲ ತೊಳ್ಕೊಂಡೆ, ಸೋಪೆಲ್ಲ ಹಾಕ್ಬಿಟ್ಟು. ಅವ್ರನ್ನೂ ಒರೆಸ್ತಾರೆ ಕೆಲಸದವ್ರು ಬರ್ತಾರಲ್ವ. ಆದರೆ ಏನು ಮಾಡೋದು, ಅವ್ರು ಬೇಕಾ ಬಿಟ್ಟು ಜಡ್ಡೆಲ್ಲ ಹಂಗಂಗೆ ಇರುತ್ತೆ. ಹಂಗಾಗಿ ನಾನೆಲ್ಲ ಕ್ಲೀನ್ ಮಾಡ್ಕೊಂಡೆ ಇವತ್ತು ಸ್ವಲ್ಪ ನೀಟಾಗಿ ಎಲ್ಲನೂ. ನೋಡಿ ಇಷ್ಟೆಲ್ಲ ನೀಟಾಗಿ ಇಟ್ಬಿಟ್ಟು ಅದೆಲ್ಲ ಪಾತ್ರೆ ತೊಳೆಯೋದ್ರಲ್ಲಿ ಹಾಕಿಟ್ಟಿದ್ದೀನಿ ಸ್ವಲ್ಪ. ಇನ್ನು ಬೆಳಗ್ಗೆಗೆ ಜಾಸ್ತಿ ಆಗ್ಬಿಡುತ್ತೆ. ಹಾಲಿಲ್ಲಮ್ಮ? ಹಾಲಿಲ್ವಾ? ಹೌದಾ? ಇದೇ ಡ್ರೆಸ್ಸಾ? ನನ್ನ ಮಗಳು ಸಿಂಪಲ್ ಡ್ರೆಸ್ಸು, ಅವಳು ಕೂಡ ಹೊಸ ಡ್ರೆಸ್ಸು 2 ತಗೊಂಡಿದ್ರು. 2ರಲ್ಲಿ ಮೊನ್ನೆ ಒಂದು ಹಾಕ್ಕೊಂಡಿದ್ಲು, ಇವತ್ತೊಂದು ಬೆಳಗ್ಗೆನೇ ಹಾಕ್ಕೊಂಡಿದ್ಲು. ಇವಾಗ ಇದೇ ಸಾಕು ಮಮ್ಮಿ ಅಂತ ಹೇಳ್ಬಿಟ್ಟು ಇದೇ ಹಾಕ್ಕೊಂಡಿದ್ದಾಳೆ. ಸಾಕು ಬಿಡವ. ಹಾಂ ಸುನಿ ಇಲ್ಲೂ ತಗೊಂಡಿದ್ದ ಡ್ರೆಸ್ 2 ಹಾಕೊಂಡಲ್ಲ, ಅದು ಹಾಲು ಕಾಯಿಲಿ ಮೊದಲಿರ, ಆಮೇಲೆ ಇದು ಮಾಡ್ಕೊಂಡು ಇಷ್ಟೊಂದು. ಬೆಳಗ್ಗೆ ನೀವು ಕುಡ್ದಿಲ್ಲ, ಯಾರು ಕುಡ್ದಿಲ್ಲ, ಡ್ಯಾಡಿಗೆ ಒಬ್ರು. ಸುನೀಲ್ ಕುಡಿಲಿಲ್ವಾ? ಸುನಿಲ್ಗೆ ಹಾಲಿತ್ತು, ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಬೇರೆ. ನಾವು ಯಾವ ಕೇಕ್ ಇದು? ಯಾವ ಕೇಕಪ್ಪ? ನಮ್ಮ ಸುನಿಗೂ ಹಾರ್ಟ್ಗೂ ಕನೆಕ್ಟ್. ಅಲ್ಲ, ಸುನಿಗೂ ಆಲ್ಟ್ಗೂ ಆ ರೆಡ್ ಕಲರ್ಗೂ ಅಟ್ಯಾಚ್. ಓಹೋ, ಕಬ್ಬಣ ಥರ ತರ್ಬೇಕು ತಾನೆ ಸುನಿ. ಬ್ಲ್ಯಾಕ್ ಕಲರ? ಹಾಂ, ಸರಿ ಆನ್ ಮಾಡಿ ಬಾಬುಜಿ. ಹೋಗಲ್ಲ ಪಪ್ಪನ ಹತ್ರ. ಬಾ ಮಧ್ಯೆ ಹೋಗು. ಅದೇ ಬಾಬು ಸರ್. ಎದ್ರ ಕಲ್ಲಲ್ಲಿ ಇವತ್ತು ಯಾರನ್ನು ಹ್ಯಾಪಿ ಆ್ಯನಿವರ್ಸರಿ ಶೈಲುನ. ಆ್ಯನಿವರ್ಸರಿ ಅಂದ್ರೆ ಮಗನೇ ಇಟ್ಕೋ ಇರು. ಒಂದೇ ವಾವ್ ಬುಜ್ಜಿ. ನಾವೇ ತಿನ್ನಿಸ್ತೀವಿ ನಿಮಗೆ. ಇನ್ನು ಸ್ವಲ್ಪ ತಿನ್ನಿಸ್ಲಾ? ದೊಡ್ಡದಾಗ್ತದೆ.
ಪಪ್ಪಂಗೂ ತಿನ್ನಿಸ್ಬಿಡೋಣ. ಪಪ್ಪಂಗೆ ತಿನ್ನಿಸ್ಲಿಲ್ಲ ಅಂದರೆ ಆಮೇಲೆ ನಾನು ತಿನ್ನಿಸ್ಕೊಡ್ತೀನಿ. ಮತ್ತೇನು ಸರಿ ಹಂಗೆ ಬನ್ನಿ. ಕೇಕೆಲ್ಲ ಕಟ್ ಮಾಡಾಯಿತು. ಕೇಕ್ ಕಟ್ ಮಾಡಾದ್ಮೇಲೆ ಬುಜ್ಜಿ ಬೇಬಿದು ಮ್ಯೂಸಿಕ್ ಇದ್ದೇ ಇರುತ್ತಲ್ಲ, ಡ್ಯಾನ್ಸ್ ಎಲ್ಲ ಮಾಡಬೇಕು ಅನ್ನೋ ಆಸೆ ಅವನಿಗೆ. ಅವ್ರ ಅಪ್ಪನ ಜೊತೆ ಅವ್ರ ಅಮ್ಮನ ಜೊತೆ ಎಲ್ಲ. ಸುನಿಲ್ ಇವತ್ತೆಲ್ಲ ಡ್ಯಾನ್ಸ್ಗೆಲ್ಲ ಹೋಗಲೇ ಇಲ್ಲ, ಯಾಕೆಂದರೆ ಅವರು ಕೂಡ ಸ್ವಲ್ಪ ಬೇಜಾರಲ್ಲಿದ್ದಾರೆ ಅಲ್ವಾ. ಹಾಗಾಗಿ ಸ್ವಲ್ಪ ಹೊತ್ತು ಅವ್ನು ಡ್ಯಾನ್ಸ್ ಮಾಡ್ದೆ. ಆಮೇಲೆ ಅವ್ರ ಅಮ್ಮನ ಕರ್ಕೊಂಡು ಸ್ವಲ್ಪ ಇಲ್ಲಮ್ಮ ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡಲೇಬೇಕು ಅಂದ್ಕೊಂಡು ಅವ್ರ ಅಮ್ಮನ ಜೊತೆ ಸ್ವಲ್ಪ ಮಾಡ್ದೆ. ಅವಳ ಕೈಲೆಲ್ಲ ಇವಾಗ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ ಇಲ್ಲ ತಾನೇ. ಅವಳು ಮಾಡಿದರೆ ಶನಿಲ್ ಬಿಡ್ತಾರಲ್ಲ, ಅವರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಓಕೆ, ಅವ್ರದ್ದು ಆ್ಯನಿವರ್ಸರಿ ಕೂಡ ಸಿಂಪಲಾಗಿ ಮುಗೀತು. ಮತ್ತು ಅವರು ಹೊರಡಬೇಕಾದ್ರೆ ಆ ವಿಡಿಯೋ ಕೂಡ ಮಾಡ್ತೀನಿ. ಓಕೆ ಬಾಯ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ತುಂಬ ದಿನದ ನಂತರ ನಾನು ಅದು 2 ದಿನದ ವ್ಲಾಗು, ಮಟನ್ದೆಲ್ಲ ತೊಳೆದಲ್ಲ ಅದೇ ಒಂದಿನದ ವ್ಲಾಗು, ನೆಕ್ಸ್ಟ್ ಒಂದು ಅದೆರಡು ಸೇರಿಸಿ ಒಂದೇ ವ್ಲಾಗ್ ಮಾಡಿದ್ದೆ. ಓಕೆ ಬಾಯ್. ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ.